ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಬೇವಿನ ಹೂವಿಂದ ಗೊಜ್ಜು ಮಾಡ್ತಿದ್ದೀನಿ. ಯುಗಾದಿ ಹಬ್ಬಕ್ಕೆ ಬೇವಿನ ಸೊಪ್ಪು, ಬೇವಿನ ಹೂವು ಎಲ್ಲ ತರ್ತೀವಿ. ಬೇವಿನ ಹೂವು ಜಾಸ್ತಿ ಇರುತ್ತೆ ಚೆನ್ನಾಗಿ. ಆವಾಗ ಅದನ್ನೆಲ್ಲ ತೆಗೆದು ನಾವು ಒಂದು ತೊಳೆದು ಅದನ್ನು ಬಿಡಿಸ್ಕೊಂಡು, ಹೂವನ್ನು ಮಾತ್ರ ಬಿಡಿಸ್ಕೊಂಡು ತೊಳೆದು ಇಟ್ಕೋಬೇಕು. ನೋಡಿ, ಅದು ಒಂದು ಕಡ್ಡಿ ಕಡ್ಡಿ ಇರುತ್ತೆ, ಅದು ಕೂಡ ತೆಗೆದು ಬರೀ ಹೂವು ಮಾತ್ರ ತಗೋಬೇಕು. ಒಂದು ಬಟ್ಲು ಬೇವಿನದು ಹೂವು ತೊಗೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಇಲ್ಲಿ ಹುಣಸೆಹಣ್ಣು ರಸ ನೆನೆಸಿಟ್ಕೊಂಡಿದ್ದೀನಿ, ಸಾರಿನ ಪುಡಿ ಇಟ್ಕೊಂಡಿದ್ದೀನಿ, ಹಸಿ ಕೊಬ್ಬರಿ ಇಟ್ಕೊಂಡಿದ್ದೀನಿ, ಬೆಲ್ಲ. ಇವಾಗ ಸಾರಿನ ಪುಡಿ ಹಸಿ ಕೊಬ್ಬರಿನ ರುಬ್ಕೋಬೇಕಾಗತ್ತೆ. ಒಂದು ಚಿಕ್ಕ ಜಾರ್ ತೊಗೋತೀನಿ. ಜಾರ್ ತೊಗೊಂಡು ಅದನ್ನು ರುಬ್ಕೋತೀನಿ. ನಾನು ಸಾರಿನ ಪುಡಿಗೆ ಒಂದು 1/4 ಸ್ಪೂನಷ್ಟು ಕಡಲೆಬೇಳೆನ ಒಂದು ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿದ್ದೀನಿ. ಅಷ್ಟೇ. ನಿಮಗೆ ಸಾರಿನ ಪುಡಿ ಜೊತೆಯಲ್ಲಿ ನಾನು ಅದರದ್ದು ಗೊಜ್ಜಿನ ಪುಡಿ ಅಂತ ಏನೂ ಹಾಕ್ತಿಲ್ಲ, ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ಇವಾಗ ಸಾರಿನ ಪುಡಿ ನೋಡಿ 1/2 ಸ್ಪೂನ್ ಹಾಕ್ತಿದ್ದೀನಿ. ಹಾಕಿ ಅದನ್ನು ಮಿಕ್ಸಿಗೆ ಹಾಕ್ಕೋತೀನಿ, ಪುಡಿ ಮಾಡ್ಕೋತೀನಿ. ಆಯಿತು ನೋಡಿ, ಈ ಥರ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಸಾಕು. ಆಯಿತು, ಇದನ್ನು ಪಕ್ಕಕ್ಕೆ ಇಡ್ತೀನಿ. ಒಂದು ಬಾಣಲೆ ಇಟ್ಟು ಅದನ್ನು ಸ್ಟವ್ ಆನ್ ಮಾಡಿಕೊಂಡು ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ತೀನಿ. ಕಡಲೆಕಾಯಿ ಎಣ್ಣೆನೇ ನಮ್ಮ ಮನೇಲಿ ಉಪಯೋಗಿಸೋದು. ಒಂದೂವರೆ ಸ್ಪೂನು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಇಂಗು ಸಾಸಿವೆ ಹಾಕ್ತೀನಿ. ನೋಡಿ, ಬಿಸಿ ಆಯಿತು. ಇಂಗು ಸಾಸಿವೆ ಹಾಕಿ ಅದು ಚಿಟಪಟ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ. ಇವಾಗ ಕರಿಬೇವು ಹಾಕೋ ಟೈಮಲ್ಲಿ ಒಂಚೂರು ಒಣಮೆಣಸಿನ್ಕಾಯು ಹಾಕ್ಕೋಬಹುದು. ನಾನಿವಾಗ ಕರಿಬೇವು ಮಾತ್ರ ಹಾಕ್ತಿದ್ದೀನಿ. ಕರಿಬೇವು ಹಾಕಿ ಇವಾಗ ಇದನ್ನೆಲ್ಲ ಹೂವು ಎಲ್ಲ ಬಿಡಿಸಿ ತೊಳೆದು ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡೆ. ಒಂದು ಚಿಕ್ಕ ಬಟ್ಲಲ್ಲಿ 1 ಬಟ್ಲು ಹೂವು ಬಾಡಿಸ್ಬಿಟ್ಟು ಅದಕ್ಕೆ ಒಂದು 1/4 ಸ್ಪೂನು ಅರಿಶಿನ ಹಾಕಿ ಅದನ್ನು ಬಾಡಿಸಿ ಅದಕ್ಕೆ ಹುಣಸೆಹಣ್ಣು ರಸ ಹಾಕ್ತೀನಿ. ನಿಮಗೆ ನಿಮ್ಮ ಮನೆಯಲ್ಲಿ ಗೊಜ್ಜು ಅಂತಂದರೆ ಒಂದು ಸ್ವಲ್ಪ ಹುಳಿ ಮುಂದೆ ಇದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲ ಎಲ್ಲನೂ ಸರಿಯಾಗಿರಬೇಕು ಅಂದರೆ ನಿಮಗೆ ಎಷ್ಟು ಹುಳಿ ತಿಂತೀರೋ ಅಷ್ಟು ಕಡಿಮೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಂದರೆ ಹುಳಿ ಮತ್ತು ಬೆಲ್ಲ ಎರಡೂ ಅಷ್ಟೇ, ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಕೋಬಹುದು ಈ ಗೊಜ್ಜಲ್ಲಿ. ಕೆಲವರು ಬೆಲ್ಲನ ಸ್ವಲ್ಪನೇ ಹಾಕ್ತಾರೆ, ಅದು ಅವ್ರಿಗೆ ಅಂದರೆ ಶುಗರ್ ಇರುತ್ತೆ, ಜಾಸ್ತಿ ತಿನ್ನೋಕೆ ಇಷ್ಟ ಆಗಲ್ಲ, ಹಾಗಾಗಿ ಆ ಥರ ಮಾಡ್ತಾರೆ. ನೀವು ಹೇಗೆ ಬೇಕಾದರೂ ಹಾಕ್ಕೋಬೋದು. ನಾನು ಇಷ್ಟು ಹಾಕಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಮತ್ತು ಬೆಲ್ಲ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ 3 ಸ್ಪೂನು ಬೆಲ್ಲ ಹಾಕಿದೆ. ಹಾಕಿಬಿಟ್ಟು ಅದನ್ನೊಂದು ಸ್ವಲ್ಪ ಕುದಿಯೋಕೆ ಬಿಡ್ತೀನಿ. ಆ ಬೆಲ್ಲ ಎಲ್ಲ ಕರಗಬೇಕಲ್ಲ, ಸ್ವಲ್ಪ ಕುದಿಯೋಕೆ ಬಿಟ್ಟು ಇವಾಗ ಏನು ನಾನು ಸಾರಿನ ಪುಡಿ ಮತ್ತು ಹಸಿ ಕೊಬ್ಬರಿನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಇವಾಗ ಉಪ್ಪು ಆಯಿತು, ಬೆಲ್ಲ ಆಯಿತು, ಮತ್ತು ರುಬ್ಕೊಂಡಿರೋದು ಆಯಿತು. ಅದೆಲ್ಲ ಆಗಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಯೋ ಅಂದರೆ ಮುಚ್ಚಿಡಬೇಕು. ಒಂದು ಅರ್ಧ ನಿಮಿಷ ಕುದ್ರೆ ಸಾಕು. ಇದೇನು ತುಂಬ ಕುದಿಬೇಕಂತ ಏನೂ ಇಲ್ಲ. ನೋಡಿ, ಅದೆಲ್ಲ ಆಯಿತು. ಆದಮೇಲೆ ನೋಡಿ ರೆಡಿ ಆಯಿತು, ತೋರಿಸ್ತೀನಿ. ಈ ಹದದಲ್ಲಿ ಇದ್ದಾಗ ಆರಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗತ್ತೆ. ನಿಮ್ಗೆ ಈ ಥರನೇ ಇದ್ದರೆ ನಿಮಗೆ ಚೆನ್ನಾಗಿರುತ್ತೆ ಗೊಜ್ಜು. ಸಿಂಪಲ್ಲಾಗಿ ಬೇಗ ಮಾಡ್ಕೊಳ್ಳೋ ಅಂಥ ಬೇವಿನ ಹೂವಿನ ಗೊಜ್ಜು ರೆಡಿ ಆಯಿತು. ಇದು ನಿಮಗೆ ಊಟದ ಜೊತೆಯಲ್ಲಿ ಬಾಡಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಮತ್ತು ದೋಸೆ ಜೊತೆಯಲ್ಲಿ ಚೆನ್ನಾಗಿರುತ್ತೆ, ಮತ್ತು ಈ ರಾಗಿ ಮುದ್ದೆ ತಿನ್ನೋರಿಗೆ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ, ಮಾಡ್ಕೋಬಹುದು. ನೋಡಿ, ನಿಮ್ಮ ಮನೆಯಲ್ಲೂ ಈ ಥರ ಒಂದು ಬೇವಿನ ಹೂವಿಂದ ಗೊಜ್ಜು ಮಾಡಿಕೊಂಡು ತಿಂದು ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಂದರೆ ಈ ಸೀಸನಲ್ಲಿ ಈ ಥರ ಹೂವು ಫ್ರೆಶ್ಶಾಗಿ ಸಿಕ್ಕಿದಾಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.